ಹಿಂದೂ ವಿವಾಹದ ಸಾಂಪ್ರದಾಯಿಕ ಪ್ರಕಾರಗಳು. ಟ್ರೆಡಿಷನಲ್ ಫಾರ್ಮ್ಸ್ ಆಫ್ ಹಿಂದೂ ಮ್ಯಾರೇಜ್ ಸಿಸ್ಟಮ್. ಹಿಂದೂ ವಿವಾಹದ ಸಾಂಪ್ರದಾಯಿಕ ಪ್ರಕಾರಗಳು. ಹಿಂದೂ ವಿವಾಹದ ಸಾಂಪ್ರದಾಯಿಕ ಪ್ರಕಾರಗಳು. ಹಿಂದೂ ವಿವಾಹದ ಸಾಂಪ್ರದಾಯಿಕ ಪ್ರಕಾರಗಳು. ಟ್ರೆಡಿಷನಲ್ ಫಾರ್ಮ್ಸ್ ಆಫ್ ಹಿಂದೂ ಮ್ಯಾರೇಜ್ ಸಿಸ್ಟಮ್. ಟ್ರೆಡಿಷನಲ್ ಫಾರ್ಮ್ಸ್ ಆಫ್ ಹಿಂದೂ ಮ್ಯಾರೇಜ್ ಸಿಸ್ಟಮ್. ಹಿಂದೂ ಮ್ಯಾರೇಜ್ ಸಿಸ್ಟಮ್. ಹಿಂದೂ ಮ್ಯಾರೇಜ್ ಸಿಸ್ಟಮ್ ಸಾಂಪ್ರದಾಯಿಕವಾಗಿ ಹಿಂದೂ ವಿವಾಹ ಪದ್ಧತಿಯಲ್ಲಿ ಕೆಲವು ಪ್ರಕಾರಗಳನ್ನು ಏನು ಮಾಡಲಾಗಿದೆ, ಗುರುತಿಸಲಾಗಿದೆ. ಧರ್ಮಶಾಸ್ತ್ರಗಳಲ್ಲಿ ಹಿಂದೂ ವಿವಾಹದ ಸಾಂಪ್ರದಾಯಿಕ ಪ್ರಕಾರಗಳನ್ನು ಏನು ಮಾಡ್ಯಾರ ಹೇಳ್ಯಾರ. ಸಾಮಾನ್ಯವಾಗಿ ವಿವಾಹ ಅಂತಂದ್ರೆ ನಾವು ಏನು ಹೇಳ್ತೀವಿ, ಸ್ತ್ರೀ ಪುರುಷರು ಸಂತಾನೋತ್ಪತ್ತಿಗಾಗಿ ಲೈಂಗಿಕ ಸಂಬಂಧವನ್ನು ಜೀವನದುದ್ದಕ್ಕೂ ಬೆಳೆಸ್ತಕ್ಕಂತಹ ಪದ್ಧತಿಗೆ, ಸಂಬಂಧಕ್ಕೆ ನಾವೇನು ಅಂತ ಕರಿತೀವಿ, ವಿವಾಹ ಅಂತ ಕರಿತೀವಿ. ಹೆಣ್ಣು ಗಂಡುಗಳ ಸಂಯೋಗವೇ ವಿವಾಹ. ಮ್ಯಾರೇಜ್ ಇಸ್ ಎ ಯೂನಿಯನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಟು ಹ್ಯಾವ್ ಎ ಸೆಕ್ಸುವಲ್ ಇಂಟರ್ಕೋರ್ಸ್ ಆ್ಯಂಡ್ ಪ್ರೊಕ್ರಿಯೇಷನ್ ಆಫ್ ಚಿಲ್ಡ್ರನ್ ಆ್ಯಂಡ್ ಅಪ್ಬ್ರಿಂಗಿಂಗ್ ಆಫ್ ಚಿಲ್ಡ್ರನ್ ಆ್ಯಂಡ್ ಕಂಟಿನ್ಯೂಟಿ ಆಫ್ ಫ್ಯಾಮಿಲಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ವಿವಾಹದಲ್ಲಿ ಪಾಲ್ಗೊಂಡಂತಹ ಸಂಖ್ಯೆಗಳಾದ ಮೇಲೆ, ಹೆಣ್ಣು ಗಂಡುಗಳ ಸಂಖ್ಯೆ ಆಧಾರದ ಮೇಲೆ 3 ವಿಧದ ಪ್ರಕಾರಗಳನ್ನು ಏನು ಮಾಡಲಾಗಿದೆ, ಸಾಮಾನ್ಯವಾಗಿ ಗುರುತಿಸಲಾಗಿದೆ. ಮೊದಲನೇದೇನಪ್ಪ ಅಂತಂದ್ರೆ ಏಕಪತ್ನಿತ್ವ ವಿವಾಹ. ಏಕಪತ್ನಿತ್ವ ವಿವಾಹ ಪದ್ಧತಿ. ಏಕಪತ್ನಿತ್ವ ವಿವಾಹ ಪದ್ಧತಿ. ಎರಡನೇದೇನೆಂದ್ರೆ ಏಕಪತ್ನಿತ್ವ ವಿವಾಹ ಪದ್ಧತಿ. ಏಕಪತ್ನಿತ್ವ ವಿವಾಹ ಪದ್ಧತಿ. ಏಕಪತ್ನಿತ್ವ ವಿವಾಹ ಪದ್ಧತಿ. ಮೂರನೇದೇನು ಅಂತಂದ್ರೆ ಬಹುಪತಿತ್ವ ಅಥವಾ ಬಹುಪತ್ನಿತ್ವ ವಿವಾಹ ಪದ್ಧತಿ. ಬಹುಪತ್ನಿತ್ವ ವಿವಾಹ ಪದ್ಧತಿ ಸಾಮಾನ್ಯವಾಗಿ ಎಲ್ಲ ಸಮಾಜಗಳಲ್ಲಿ 3 ರೀತಿಯ ವಿವಾದ ವಿಧಗಳನ್ನು ಏನು ಮಾಡಲಾಗಿದೆ, ಗುರುತಿಸಲಾಗಿದೆ. ಮೊದಲನೇದೇನೆಂದರೆ ಏಕಪತ್ನಿತ್ವ ವಿವಾಹ ಪದ್ಧತಿ. ಏಕಪತ್ನಿತ್ವ ವಿವಾಹ ಪದ್ಧತಿ ಅಂತಂದ್ರೆ ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನ ವಿವಾಹವಾಗ್ತಕ್ಕಂತಹ ಪದ್ಧತಿಗೆ ಏನು ಕರೀತಾರೆ, ಏಕಪತ್ನಿತ್ವ ವಿವಾಹ ಪದ್ಧತಿ ಅಂತ ಕರೀತಾರೆ. ಏಕಪತ್ನಿತ್ವ ಅಂದ್ರೆ ಒಬ್ಬ ಪುರುಷ ಒಬ್ಬ ಸ್ತ್ರೀಯನ್ನ ವಿವಾಹ ಆಗ್ತಕ್ಕಂತಹ ಪದ್ಧತಿ. ಇನ್ನು ಏಕಪತ್ನಿತ್ವ ಅಂದ್ರೆ ಒಬ್ಬ ಸ್ತ್ರೀ ಒಬ್ಬ ಮಹಿಳೆ ಒಬ್ಬ ಪುರುಷನನ್ನ ವಿವಾಹ ಆಗ್ತಕ್ಕಂಥ ಪದ್ಧತಿಗೆ ಏನಂತ ಕರೀತಾರೆ, ಏಕಪತಿತ್ವ ವಿವಾಹ ಪದ್ಧತಿ ಅಂತ ಕರೀತಾರೆ. ಅದರಂತೆ ಬಹುಪತಿತ್ವ ಮತ್ತು ಬಹುಪತ್ನಿತ್ವ ವಿವಾಹ ಪದ್ಧತಿ. ಬಹುಪತಿತ್ವ ವಿವಾಹ ಪದ್ಧತಿ ಅಂದ್ರೆ ಒಬ್ಬ ಸ್ತ್ರೀ ಹಲವಾರು ಜನ ಪುರುಷರನ್ನ ವಿವಾಹ ಆಗ್ತಕ್ಕಂಥ ಪದ್ಧತಿ ಏನಂತ ಕರೀತಾರೆ, ಬಹುಪತಿತ್ವ ವಿವಾಹ ಪದ್ಧತಿ ಅಂತ ಕರೀತಾರೆ. ಇನ್ನು ಬಹುಪತ್ನಿತ್ವ ಅಂತಂದ್ರೆ ಒಬ್ಬ ಪುರುಷ
ಹಲವಾರು ಜನ ಸ್ತ್ರೀಯರನ್ನ ವಿವಾಹ ಆಗ್ತಕ್ಕಂಥ ಪದ್ಧತಿಯನ್ನು ಕರೀತಾರೆ ಬಹು ಪತ್ನಿತ್ವ ವಿವಾಹ ಪದ್ಧತಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಏಕಪತ್ನಿತ್ವ ವಿವಾಹ ಪದ್ಧತಿ, ಏಕಪತ್ನಿತ್ವ ವಿವಾಹ ಪದ್ಧತಿ ಇದು ಆದರ್ಶಪ್ರಾಯವಾದಂತಹ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ವಿವಾಹ ಪದ್ಧತಿಯಾಗಿದೆ. ಇನ್ನು ಬಹುಪತ್ನಿತ್ವ ಮತ್ತು ಬಹುಪತ್ನಿತ್ವ ವಿವಾಹ ಪದ್ಧತಿಯನ್ನು ಆದಿವಾಸಿ ಸಮುದಾಯಗಳಲ್ಲಿ, ಅಡವಿ ಜನಾಂಗಗಳಲ್ಲಿ ನಾವು ಏನು ಮಾಡ್ತೀವಿ, ಹಿಂದುಳಿದ ಜನಾಂಗಗಳಲ್ಲಿ ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಒಟ್ಟಿನಲ್ಲಿ ಏಕಪತ್ನಿತ್ವ ಅಥವಾ ಪತಿತ್ವ ವಿವಾಹ ಪದ್ಧತಿ ಆದರ್ಶಪ್ರಾಯವಾದಂತಹ ವಿವಾಹ ಪದ್ಧತಿ ಅಂತ ಏನು ಮಾಡಲಾಗಿದೆ, ಕರೆಯಲಾಗಿದೆ. ಹಿಂದೂ ಸಮಾಜದಲ್ಲಿ ವಿವಾಹದ ಪ್ರಕಾರಗಳಿಗೆ, ವಿಧಾನಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಿಧಗಳನ್ನು ಏನು ಮಾಡಲಾಗಿದೆ, ನಾವು ಗುರುತಿಸಲಾಗಿದೆ. ಅವಕ್ಕೆ ಸಾಂಪ್ರದಾಯಿಕ ವಿವಾಹ ಪದ್ಧತಿ ಅಂತ ಏನು ಮಾಡ್ತಾರೆ, ಕರೀತಾರೆ. ಸಾಂಪ್ರದಾಯಿಕ ವಿವಾಹ ಪದ್ಧತಿ ಅಂತ ಏನು ಮಾಡ್ತಾರೆ, ಕರೀತಾರೆ. ಈ ಹೆಣ್ಣು ಗಂಡುಗಳ ಸಂಖ್ಯೆಯನ್ನು ಕೂಡ ಏನು ಮಾಡಲಾಗ್ತಾಯಿದೆ, ಅದಕ್ಕೆ ಬಹಳ ಮಹತ್ವವನ್ನು ಕೊಡಲಾಗ್ತದೆ. ವಿವಾಹದ ಸಾಂಪ್ರದಾಯಿಕ ವಿವಾಹ ಪದ್ಧತಿಯಲ್ಲಿ ಬ್ರಹ್ಮ ವಿವಾಹ, ದೈವ ವಿವಾಹ, ಆರ್ಷ ವಿವಾಹ, ಗಾಂಧರ್ವ ವಿವಾಹ, ರಾಕ್ಷಸ ವಿವಾಹ ಅಂತಕ್ಕಂತಹ ವಿಧಗಳನ್ನು ಏನು ಮಾಡಲಾಗಿದೆ, ಗುರುತಿಸಲಾಗಿದೆ. ಒಟ್ಟಿನಲ್ಲಿ 8 ಪ್ರಕಾರದ ವಿವಾಹ ಪದ್ಧತಿಗಳನ್ನು ಮನುಸ್ಮೃತಿಯಲ್ಲಿ, ಗೃಹಸೂತ್ರ ಮತ್ತು ಧರ್ಮಸೂತ್ರಗಳಲ್ಲಿ ಅದರ ಬಗ್ಗೆ ವಿವರಣೆಯನ್ನು ಏನು ಮಾಡ್ತೀವಿ, ನಾವು ಕಾಣ್ತೀವಿ. ಒಟ್ಟು 8 ಪ್ರಕಾರದ ವಿವಾಹಗಳು ಹಿಂದೂ ಧರ್ಮಶಾಸ್ತ್ರಗಳಲ್ಲಿ, ಸಮಾಜಗಳಲ್ಲಿ ಏನು ಮಾಡಲ್ಪಟ್ಟದ, ಹೇಳಲ್ಪಟ್ಟದ. ಅವು ಯಾವ್ಯಾವಪ್ಪ ಅಂತಂದ್ರೆ, ಇಲ್ಲಿ ನಾವು ಪ್ರಮುಖವಾಗಿ ನೋಡಬೇಕು ಅಂತಂದ್ರೆ ಏನೇನಲ್ಲ ಅಂತಂದ್ರೆ, ಹಿಂದೂ ವಿವಾಹ ಪದ್ಧತಿಗಳಲ್ಲಿ 8 ಪ್ರಕಾರದ ವಿವಾಹಗಳನ್ನು ಏನು ಮಾಡಲಾಗಿದೆ, ಗುರುತಿಸಲಾಗಿದೆ. ಹಿಂದೂ ವಿವಾಹ ಪದ್ಧತಿಯಲ್ಲಿ 8 ಪ್ರಕಾರದ ವಿವಾಹಗಳನ್ನು ಏನು ಮಾಡ್ಯಾರ, ಗುರುತಿಸ್ಯಾರ. ಹಿಂದೂ ವಿವಾಹ ಪದ್ಧತಿ, ಹಿಂದೂ ವಿವಾಹದ ಸಾಂಪ್ರದಾಯಿಕ ಪ್ರಕಾರಗಳು, ಟ್ರೆಡಿಷನಲ್ ಫಾರ್ಮ್ಸ್ ಆಫ್ ಹಿಂದೂ ಮ್ಯಾರೇಜ್ ಸಿಸ್ಟಮ್. ಈ ಸಿಸ್ಟಮ್ನಲ್ಲಿ ಮೊದಲನೇದಾಗಿ ಯಾವ ವಿವಾಹ ಪದ್ಧತಿಯನ್ನು ನಾವು ಕಾಣ್ತೀವಿ ಅಂದ್ರೆ ಬ್ರಹ್ಮ ವಿವಾಹ ಪದ್ಧತಿ. ಮೊದಲೇದು ಯಾವುದು, ಬ್ರಹ್ಮ ವಿವಾಹ ಪದ್ಧತಿ. ಮೊದಲನೇದ ಬ್ರಹ್ಮ ವಿವಾಹ ಪದ್ಧತಿ. ಬ್ರಹ್ಮ ವಿವಾಹ ಪದ್ಧತಿ. ಬ್ರಹ್ಮ ವಿವಾಹ ಪದ್ಧತಿ ಇದು ಬಹಳ ಶ್ರೇಷ್ಠವಾದಂತಹ, ಶಾಸ್ತ್ರ ಸಮ್ಮತವಾದಂತಹ, ಸಮಾಜ ಸಮ್ಮತವಾದಂತಹ ವಿವಾಹ ಪದ್ಧತಿ ಅಂತ ಏನು ಮಾಡಲಾಗ್ತಾ ಇದೆ, ಗುರುತಿಸಲಾಗ್ತಾ ಇದೆ. ಇದು ಸಾಂಪ್ರದಾಯಿಕ ಹಿಂದೂ ವಿವಾಹ ಪದ್ಧತಿಯ ಒಂದು ಅಂಗೀಕೃತವಾದಂತಹ ಪದ್ಧತಿಯಾಗಿದೆ. ಈ ವಿವಾಹ ಪದ್ಧತಿಯಲ್ಲಿ ಕನ್ಯೆಯ ತಂದೆಯು ಕನ್ಯೆಯನ್ನು ಸಾಲಂಕೃತವಾಗಿ ಅಲಂಕಾರ ಮಾಡಿ ಬಂಗಾರ, ಬೆಳ್ಳಿ, ಆಭರಣ, ಸ್ವರ್ಣರಂಜಿತ ಬಟ್ಟೆ ಬರೆಗಳನ್ನು ಅಲಂಕರಿಸಿ ಯೋಗ್ಯನಾದಂತಹ, ಅನುರೂಪನಾದಂತಹ, ಸಕಲ ಶಾಸ್ತ್ರ ಪಾರಂಗತನಾದಂತಹ, ವೇದಗಳನ್ನು ಅಧ್ಯಯನ ಮಾಡಿರ್ತಕ್ಕಂತಹ ವರನನ್ನು ಹುಡುಕಿ, ವರನನ್ನು ಆಯ್ಕೆ ಮಾಡಿ ತನ್ನ ಮಗಳನ್ನು ದಾನ ರೂಪದಲ್ಲಿ ಕನ್ಯಾದಾನವಾಗಿ ಕೊಡ್ತಕ್ಕಂತಹ ವಿಧಾನಕ್ಕೆ, ಪದ್ಧತಿಗೆ ಏನಂತ ಕರೀತಾರೆ, ಬ್ರಹ್ಮ ವಿವಾಹ ಪದ್ಧತಿ ಅಂತ ಕರೀತಾರೆ. ದಾನ ರೂಪದಲ್ಲಿ ದಾರಿ ಎಳೆದು ಕೊಡ್ತಕ್ಕಂಥ ಪದ್ಧತಿಗೆ ಬ್ರಹ್ಮ ವಿವಾಹ ಅಂತ ಕರೀತಾರೆ. ಈ ಬ್ರಹ್ಮ ವಿವಾಹ ಪದ್ಧತಿ ಇದು ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಏನಾಗ್ತದೆ, ಇದು ಸಾಂಪ್ರದಾಯಿಕವಾಗಿ ವಿಧಿವಿಧಾನಗಳ ಮೂಲಕ ಏನು ಮಾಡಲಾಗ್ತದೆ, ಆಚರಣೆ ಮಾಡಲಾಗ್ತದೆ. ಮನು, ಯಾಜ್ಞವಲ್ಕ ಮುಂತಾದವರು ಇದಕ್ಕೆ ಆಧ್ಯಾತ್ಮಿಕ ಮಹತ್ವದ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದೊಂದು ಆದರ್ಶ ಪ್ರಧಾನವಾದಂತಹ ವಿವಾಹ ಏನಾಗಿದೆ, ಪದ್ಧತಿಯಾಗಿದೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಇಲ್ಲಿ ಹೇಳ್ಬೋದು. ಇನ್ನು ಎರಡನೆಯ ವಿವಾಹ ಪದ್ಧತಿ, ಸಾಂಪ್ರದಾಯಿಕ 8 ಪ್ರಕಾರದ ವಿವಾಹ ಪದ್ಧತಿಗಳಲ್ಲಿ ಎರಡನೇ ವಿವಾಹ ಪದ್ಧತಿ ಅಂದ್ರೆ ದೈವ ವಿವಾಹ ಪದ್ಧತಿ. ಎರಡನೇದು ಯಾವುದು, ದೈವ ವಿವಾಹ ಪದ್ಧತಿ. ದೈವ
ವಿವಾಹ ಪದ್ಧತಿ. ದೈವ ವಿವಾಹ ಪದ್ಧತಿ ಅಂದರೆ ದೈವ ಸಾಕ್ಷಾತ್ಕಾರವಾಗಿ ಅಗ್ನಿ ಸಮ್ಮುಖದಲ್ಲಿ ಇಲ್ಲೇನು ಮಾಡೋದು, ತನ್ನ ಮಗಳನ್ನು ಉಡುಗೆ ತೊಡುಗೆಗಳನ್ನು ಅಲಂಕರಿಸಿ ಯಜ್ಞದಲ್ಲಿ ತೊಡಗಿರ್ತಕ್ಕಂಥ ಋಷಿಕುಮಾರನನ್ನು ಹುಡುಕಿ ಕನ್ಯಾಪಿತೃ ಕನ್ಯೆಯನ್ನು ದಾನ ರೂಪದಲ್ಲಿ ದಾರಿಯಲ್ಲಿ ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಕರೀತಾರೆ ದೈವ ವಿವಾಹ ಪದ್ಧತಿ ಅಂತ ಕರೀತಾರೆ. ಈ ದೈವ ವಿವಾಹ ಪದ್ಧತಿ ಹೆಚ್ಚು ಕಡಿಮೆ ಬ್ರಹ್ಮ ವಿವಾಹ ಪದ್ಧತಿ ಅಂತೇ ಕಂಡು ಬರ್ತದೆ. ಆದರೆ ಇಲ್ಲಿ ಏನು ಸ್ವಲ್ಪ ವ್ಯತ್ಯಾಸ ನಾವು ಕಾಣ್ತೀವಿ ಅಂದರೆ, ಪುರೋಹಿತನ ಸಹಾಯವಿಲ್ಲದೆ ಎಲ್ಲ ವಿವಾಹದ ವಿಧಿ ಕರ್ಮಗಳನ್ನು ಕನ್ಯಾಪಿತೃ ಏನು ಮಾಡ್ತಾನೆ, ವರನಿಗೆ ನೆರವೇರಿಸಿ ಕನ್ಯೆಯನ್ನು ದಾನ ರೂಪದಲ್ಲಿ ಕೊಡ್ತಕ್ಕಂಥ ಒಂದು ವಿಚಾರವನ್ನು ನಾವೇನು ಮಾಡ್ತೀವಿ, ಕಾಣ್ತಾ ಇದ್ದೀವಿ. ಪುರೋಹಿತನಿಗೆ ದಕ್ಷಿಣೆಯ ಬದಲಾಗಿ ತನ್ನ ಪ್ರಾಪ್ತ ವಯಸ್ಕ ಮಗಳನ್ನೇ ಕೊಡುವ ವಿಧಾನಕ್ಕೆ ದೈವ ವಿವಾಹ ಅಂತ ಏನು ಮಾಡ್ತಾರೆ, ಕರೀತಾರೆ. ಅದರಂತೆ ಮೂರನೇದಾಗಿ ಆರ್ಷ್ಯ ವಿವಾಹ ಪದ್ಧತಿ. ಮೂರನೇದೇನು? ಆರ್ಷ್ಯ ವಿವಾಹ ಪದ್ಧತಿ. ಆರ್ಷ್ಯ ವಿವಾಹ ಪದ್ಧತಿ. ಈ ಆರ್ಷ್ಯ ವಿವಾಹ ಪದ್ಧತಿ ಇದು ಹಿಂದೂ ವಿವಾಹ ಪದ್ಧತಿಯಲ್ಲಿ ಕಂಡುಬರ್ತಕ್ಕಂಥ ಮೂರನೆಯ ವಿಧದ ವಿವಾಹ ಪದ್ಧತಿಯಾಗಿದೆ. ಈ ಆರ್ಷ್ಯ ವಿವಾಹ ಪದ್ಧತಿ ಅಂದರೆ ಕನ್ಯಾಪಿತೃ ವರನಿಂದ ಕನ್ಯೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ವರನಿಂದ ಏನು ಮಾಡ್ತಾನೆ, ಕನ್ಯೆಯ ಪ್ರತಿಯಾಗಿ ಒಂದು ಆಕಳು ಮತ್ತು ಒಂದು ಹೋರಿಯನ್ನು ಆತ ಏನು ಮಾಡ್ತಾನೆ, ಮಗಳನ್ನು ದಾನವಾಗಿ ಕೊಟ್ಟ ಪ್ರತಿಯಾಗಿ ಪಡೆದುಕೊಳ್ತಾನೆ. ಮಗಳನ್ನು ದಾನವಾಗಿ ತೆಗೆದುಕೊಂಡು ಕೊಟ್ಟ ಪ್ರತಿಯಾಗಿ ಇಲ್ಲಿ ಆಕಳು ಅಥವಾ ಹೋರಿಯನ್ನು ಪಡೆದುಕೊಂಡು ಮಗಳನ್ನು ಧರ್ಮಾಚರಣೆಯನ್ನು ಮಾಡುವ ಸಲುವಾಗಿ ಏನು ಮಾಡ್ತಾನೆ, ಆ ಮಗಳನ್ನು ಯೋಗ್ಯನಾದಂತಹ ವರನಿಗೆ ಏನು ಮಾಡ್ತಾನೆ, ಧಾರೆ ಎಳೆದು ಕೊಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಕೂಡ ನಾವು ಕಾಣ್ತೀವಿ. ಇದು ಕೂಡ ಒಂದು ಮಹತ್ವದಾದಂಥ ಒಂದು ಧಾರ್ಮಿಕ ಶಾಸ್ತ್ರವಾಗಿದೆ. ಇಲ್ಲಿ ಆಕಳನ್ನು ಪ್ರತಿಯಾಗಿ ಪಡೆದುಕೊಂಡಾನಂತಂದ್ರೆ ಅದು ಇಲ್ಲಿ ವ್ಯಾಪಾರ ವ್ಯವಹಾರ ಆದಂತಲ್ಲ. ಇಲ್ಲಿ ಕನ್ಯಾಪಿತೃ ಕನ್ಯೆಯನ್ನು ಧಾರೆ ಎಳೆದು ಕೊಟ್ಟು ಆತೇನು ಮಾಡ್ತಾನೆ, ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ನೀವಿಬ್ಬರು ಸುಖಮಯವಾಗಿ ಸಂಸಾರಿಕ ಜೀವನವನ್ನು ನಡೆಸ್ರಿ ಅಂತಕ್ಕಂಥ ಒಂದು ಆಶೀರ್ವಾದ ಮಾಡ್ತಾನೆ. ಅದಕ್ಕೆ ಪ್ರತಿಯಾಗಿ ಅಳಿಯನಾದಂಥ ಮಾವನಿಗೆ ಕಾಣಿಕೆಯನ್ನು ಏನು ಮಾಡ್ತಾನೆ, ಕೊಡ್ತಾನೆ. ಇದಕ್ಕೇನಂತ ಕರೀತಾರೆ, ಆರ್ಷ್ಯ ವಿವಾಹ ಪದ್ಧತಿ ಅಂತ ಕರೀತಾರೆ. ಇನ್ನು ನಾಲ್ಕನೇ ವಿವಾಹ ಪದ್ಧತಿ ಅಂದರೆ ಯಾವುದು ಅಂತಂದರೆ ಅದು ಪ್ರಜಾಪತ್ಯ ವಿವಾಹ ಪದ್ಧತಿ. ನಾಲ್ಕನೇದು ಯಾವುದು? ಪ್ರಜಾಪತ್ಯ ವಿವಾಹ ಪದ್ಧತಿ. ಪ್ರಜಾಪತ್ಯ ವಿವಾಹ ಪದ್ಧತಿ. ಪ್ರಜಾಪತ್ಯ ವಿವಾಹ ಪದ್ಧತಿ ಕೂಡ ಹಿಂದೂ ಸಾಂಪ್ರದಾಯಿಕ ವಿವಾಹದಲ್ಲಿ ಕಂಡು ಬರ್ತಕ್ಕಂತಹ ಏನದ ನಾಲ್ಕನೆಯ ವಿವಾಹ ಪದ್ಧತಿಯಾಗಿದೆ. ಕನ್ಯಾಪಿತೃ ವರನಿಗೆ ಕೊಡ್ತಕ್ಕಂಥ ಮಾನ ಮರ್ಯಾದೆಯನ್ನು ಕೊಟ್ಟು ಸತ್ಕರಿಸಿ ಕನ್ಯೆಯನ್ನು ವಿವಾಹ ಮಾಡಿಕೊಡ್ತಾನೆ. ವಿವಾಹ ಮಾಡಿಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳ್ತಾನೆ ಅಂತಂದ್ರೆ, ನೀವಿಬ್ಬರು ಕೂಡಿ ಪ್ರಜಾಧರ್ಮವನ್ನು ಆಚರಿಸಿರಿ, ವಂಶೋದ್ಧಾರವನ್ನು ಮಾಡಿರಿ, ಮಕ್ಕಳನ್ನು ಪಡೀರಿ, ಕುಟುಂಬವನ್ನು ಮುಂದುವರಿಸಿರಿ ಅಂಥೇಳಿ ಆಶೀರ್ವಾದವನ್ನು ಮಾಡುವುದರ ಮೂಲಕ ಆತ ಏನು ಮಾಡ್ತಾನೆ, ಕನ್ಯಾಪಿತೃ ಕನ್ಯೆಯನ್ನು ಯೋಗ್ಯನಾದಂಥ ವರನನ್ನು ಹುಡುಕಿ ಆತ ಏನು ಮಾಡ್ತಾನೆ, ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ವರ ತನ್ನ ಸ್ವ ಇಚ್ಛೆಯಿಂದಲೇ ಮುಂದೆ ಬಂದು ವಧುವನ್ನು ಮೆಚ್ಚಿ ವಿವಾಹವಾಗಲು ಪ್ರಯತ್ನಿಸುತ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಏನು ಮಾಡ್ತಾ ಇದ್ವಿ, ತಿಳಿದುಕೊಳ್ತಾ ಇದ್ವಿ. ಈ ನಾಲ್ಕು ವಿವಾಹ ಪದ್ಧತಿಗಳನ್ನು ಬ್ರಹ್ಮ, ದೈವ, ಆರ್ಷ್ಯ, ಪ್ರಜಾಪತ್ಯ ಈ ನಾಲ್ಕು ವಿವಾಹ ಪದ್ಧತಿಗಳನ್ನು ಶಾಸ್ತ್ರಸಮ್ಮತ, ಧರ್ಮಸಮ್ಮತ, ಸಮಾಜ ಸಮ್ಮತ ವಿವಾಹ ಪದ್ಧತಿಗಳು ಅಂತ ಏನು ಮಾಡಲಾಗ್ತದೆ, ಕರೆಯಲಾಗ್ತದೆ.
ಇನ್ನು 5ನೇ ವಿವಾಹ ಪದ್ಧತಿ ಯಾವುದು ಅಂತಂದ್ರೆ ಗಾಂಧರ್ವ ವಿವಾಹ ಪದ್ಧತಿ. ಗಾಂಧರ್ವ ವಿವಾಹ ಪದ್ಧತಿ. ಗಾಂಧರ್ವ ವಿವಾಹ ಪದ್ಧತಿ ಏನು? ಗಾಂಧರ್ವ ವಿವಾಹ ಪದ್ಧತಿ. ಈ ಗಾಂಧರ್ವ ವಿವಾಹ ಪದ್ಧತಿಯನ್ನು ನಾವು ಪ್ರೇಮ ವಿವಾಹ, ಇಂದಿನ ಕಾಲದ ಲವ್ ಮ್ಯಾರೇಜ್ಗಳಿಗೆ ನಾವೇನು ಮಾಡ್ಬೋದು, ಹೋಲಿಸ್ಬೋದು. ಈ ಗಾಂಧರ್ವ ವಿವಾಹ ಪದ್ಧತಿ ಅಂದ್ರೆ ತರುಣ ತರುಣಿಯರು, ವಿವಾಹ ಯೋಗ್ಯ ವಯಸ್ಸಿಗೆ ಬಂದಂತಹ ತರುಣ ತರುಣಿಯರು, ಯುವಕ ಯುವತಿಯರು ಪರಸ್ಪರ ಪ್ರೀತಿಸಿ ಪ್ರೇಮ ಅನುರಾಗದಲ್ಲಿ ಬೆರೆತು, ಒಲವನ್ನು ತೋರಿಸಿ ಬೆರೆತು ಒಪ್ಪಿಕೊಂಡು ಪರಸ್ಪರ ವಿವಾಹವಾಗ್ತಕ್ಕಂಥ ಪದ್ಧತಿಗೆ ಏನಂತ ಕರೀತಾರೆ? ಗಾಂಧರ್ವ ವಿವಾಹ ಪದ್ಧತಿ ಅಂತ ಏನು ಮಾಡ್ತಾರೆ? ಕರೀತಾರೆ. ಈ ಗಾಂಧರ್ವ ವಿವಾಹ ಪದ್ಧತಿ ಇಲ್ಲಿ ಏನಿದೆ ಅಂತಂದ್ರೆ, ಇಲ್ಲಿ ಸಂಬಂಧಿಕರಾಗಲಿ ತಂದೆ ತಾಯಿಗಳಾಗಲಿ ಇಲ್ಲಿ ಅವಶ್ಯಕತೆ ಇರುವುದಿಲ್ಲ. ಪರಸ್ಪರ ಪ್ರೀತಿಸಿ ಹುಡುಗ ಹುಡುಗಿ ತಮ್ಮಷ್ಟಕ್ಕೆ ತಾವೇ ಗೆಳೆಯರ ಸಹಾಯದಿಂದ ಅವರು ತಮ್ಮಷ್ಟಕ್ಕೆ ತಾವು ಹೊಂದಾಣಿಕೆ ಹಾಕ್ಕೊಂಡು ವಿವಾಹ ಆಗ್ತಕ್ಕಂತಹ ಒಂದು ಪದ್ಧತಿಯನ್ನು ನಾವೇನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಈ ಗಾಂಧರ್ವ ವಿವಾಹ ಪದ್ಧತಿ ಈ ಅನೇಕ ಪುರಾಣ ಪುಣ್ಯಕಥೆಗಳಲ್ಲಿ ಕೂಡ ಉದಾಹರಣೆಗಳನ್ನು ನಾವು ಕಾಣ್ತೀವಿ. ಭೀಮ ಮತ್ತು ಹಿಡಂಬೇರೆ ವಿವಾಹ, ಅನೇಕ ವಿವಾಹ ಪದ್ಧತಿಗಳನ್ನು ನಾವಿಲ್ಲಿ ಉದಾಹರಣೆಗಳನ್ನು ನಾವೇನು ಮಾಡ್ಬೋದು, ಕಾಣಬಹುದು. ದುಷ್ಯಂತ ಶಕುಂತಲೆ ವಿವಾಹ ಉತ್ಕೃಷ್ಟವಾದಂತಹ ಉದಾಹರಣೆಯಾಗಿದೆ. ರಾಜಮಂತ್ರಿಗಳಲ್ಲಿ ಇಂಥ ಒಂದು ಪದ್ಧತಿ ಇದ್ದುದನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಇನ್ನು 6ನೇದೇನದ ಅಸುರ ವಿವಾಹ ಪದ್ಧತಿ. ಅಸುರ ವಿವಾಹ ಪದ್ಧತಿ. ಅಸುರ ವಿವಾಹ ಪದ್ಧತಿ. ಅಸುರ ವಿವಾಹ ಪದ್ಧತಿ. ಅಸುರ ವಿವಾಹ ಪದ್ಧತಿ ಅಂತಂದ್ರೆ ವಧುವಿನ ತಂದೆ ಅಥವಾ ಸಂಬಂಧಿಕರಿಗೆ ಹೇರಳವಾದಂಥ ಹಣವನ್ನು ಕೊಟ್ಟು ವಿವಾಹ ಆಗ್ತಕ್ಕಂಥದ್ದು, ಕನ್ಯೆಯನ್ನು ಪಡಿತಕ್ಕಂಥ ಒಂದು ಪದ್ಧತಿ. ಇಲ್ಲಿ ಕನ್ಯಾಶುಲ್ಕ ತೆರೆ ಕೊಡ್ತಕ್ಕಂಥ ಕನ್ಯಾಶುಲ್ಕ ಕೊಡ್ತಕ್ಕಂಥ ಒಂದು ಪದ್ಧತಿ ಅಂತ ಕೂಡ ಏನಾಗ್ತದೆ, ಕರೀತದೆ. ಇಲ್ಲಿ ವರನು ವಧುವನ್ನು ಪಡೆದುಕೊಂಡ ಪ್ರತಿಯಾಗಿ ಕನ್ಯೆಯನ್ನು ಏನು ಮಾಡ್ತಾನೆ, ವಧು ದಕ್ಷಿಣೆಯ ರೂಪದಲ್ಲಿ ಏನು ಮಾಡ್ತಾನೆ, ಪಡೆದುಕೋತಾನೆ. ಇದೊಂದು ರೀತಿಯ ವ್ಯಾಪಾರ ವಹಿವಾಟು ಇದ್ದಂತೆ. ಕನ್ಯೆಯನ್ನು ಪಡೆದ ಪ್ರತಿಯಾಗಿ ಆತ ಏನು ಮಾಡ್ತಾನೆ, ವರ ಕನ್ಯಾಪಿತೃವಿಗೆ ಏನು ಮಾಡ್ತಾನೆ, ವಧು ದಕ್ಷಿಣೆಯನ್ನು ಕೊಡ್ತಾನೆ. ಇದೊಂದು ವ್ಯಾಪಾರವಾದಂತೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಏನು ಮಾಡ್ತೀವಿ, ಕಾಣ್ತೀವಿ. ಇಂತಹ ಪದ್ಧತಿ ಆದಿವಾಸಿ ಕೆಲವು ಪಂಗಡಗಳಲ್ಲಿ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ರಾಕ್ಷಸ ವಿವಾಹ ಪದ್ಧತಿ. 7ನೇದು ಯಾವುದು? ರಾಕ್ಷಸ ವಿವಾಹ ಪದ್ಧತಿ. ರಾಕ್ಷಸ ವಿವಾಹ ಪದ್ಧತಿ. ರಾಕ್ಷಸ ವಿವಾಹ ಪದ್ಧತಿ ಅಂತಂದ್ರೆ ಇಲ್ಲಿ ಕನ್ಯೆಯ ಒಪ್ಪಿಗೆ ಇಲ್ಲದೆ, ಕನ್ಯೆಗೆ ಇಷ್ಟ ಇಲ್ಲದೇ ಇದ್ರೂ ಕೂಡ, ಕನ್ಯೆಯ ಸಹಮತ ಸಹಕಾರ ಇಲ್ಲದೇ ಇದ್ರೂ ಕೂಡ ಹುಡುಗ ಹುಡುಗಿಯನ್ನು ಏನು ಮಾಡುವುದು, ಒತ್ತಾಯಪೂರ್ವಕವಾಗಿ ಆ ಕನ್ಯಾ ಪಿತೃಗಳಿಗೆ, ಕನ್ಯೆ ಸಂಬಂಧಿಕರಿಗೆ, ಅವರ ಅಣ್ಣ ತಮ್ಮಂದರಿಗೆ ಹೊಡೆದು ಬಡಿದು ಮಾಡಿ ಮಹಿಳೆಯನ್ನು, ಕನ್ಯೆಯನ್ನು ಅಂಜಿಸಿ ಮನೆಯಿಂದ ಹೊತ್ಕೊಂಡು ಹೋಗಿ ವಿವಾಹ ಆಗ್ತಕ್ಕಂಥ ಪದ್ಧತಿ ಏನಂತ ಕರೀತಾರೆ, ರಾಕ್ಷಸ ವಿವಾಹ ಪದ್ಧತಿ ಅಂತ ಕರೀತಾರೆ. ಕೃಷ್ಣ ಮತ್ತು ರುಕ್ಮಿಣಿಯರ ವಿವಾಹ ಈ ವಿಧಾನಕ್ಕೆ ಉದಾಹರಣೆಯಾಗಿದೆ. ಈಗಲೂ ಕೂಡ ಕೆಲವೊಂದು ಆದಿವಾಸಿ ಸಮುದಾಯಗಳಲ್ಲಿ ಈ ರಾಕ್ಷಸ ವಿವಾಹ ಪದ್ಧತಿ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣಬಹುದು. ಕನ್ಯೆಯನ್ನು ವಿವಾಹ ಆದ ನಂತರ ಆಕೆಯನ್ನು ಸಾಕಿ ಸಲ್ಲುವ ಸಾಮರ್ಥ್ಯ ಆತನಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸುವ ವಿಧಾನವೂ ಕೂಡ ಇದಾಗಿದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಕೊನೆಯದಾಗಿ ಪೈಶಾಚಿಕ ವಿವಾಹ ಪದ್ಧತಿ. ಪೈಶಾಚಿಕ ವಿವಾಹ ಪದ್ಧತಿ. ಪೈಶಾಚಿಕ ವಿವಾಹ ಪದ್ಧತಿ. ಪೈಶಾಚಿಕ
ವಿವಾಹ ಪೈಶಾಚಿಕ ವಿವಾಹ ಪದ್ಧತಿ ಇದು ಹಿಂದೂ ವಿವಾಹದ ಸಾಂಪ್ರದಾಯಿಕ ವಿವಾಹಗಳಲ್ಲಿ 8ನೇ ಪ್ರಕಾರದ ವಿವಾಹ ಪದ್ಧತಿಯಾಗಿದೆ. ಇದು ಅತ್ಯಂತ ಕ್ರೂರವಾದಂತಹ ವಿವಾಹ ಪದ್ಧತಿಯಾಗಿದೆ. ತರುಣಿಯಾದಂಥ ಕುಮಾರಿಯಾದಂತಹ ವಧುವನ್ನು ಅವಳ ನಿದ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಳನ್ನ ಅಪಹರಣ ಮಾಡಿ ಅವಳು ಮತ್ತಳಾದಂಥ ಸಂದರ್ಭದಲ್ಲಿ ಅವಳನ್ನು ಹೊತ್ಕೊಂಡು ಹೋಗಿ ಒತ್ತಾಯಪೂರ್ವಕವಾಗಿ ಅವಳನ್ನು ಕೂಡ್ತಕ್ಕಂಥ ಪದ್ಧತಿಗೆ ಏನಂತ ಕರೀತಾರೆ, ಪೈಶಾಚಿಕ ವಿವಾಹ ಪದ್ಧತಿ ಅಂತ ಕರೀತಾರೆ. ಈ ಪದ್ಧತಿ ಅಮಾನುಷವಾದದಾಗಿದೆ ಅಂತಕ್ಕಂಥ ಮಾತನ್ನು ನಾವೇನು ಮಾಡ್ಬೋದು, ಹೇಳ್ಬೋದು. ಹೀಗೆ ಹಿಂದೂ ವಿವಾಹದ ಸಾಂಪ್ರದಾಯಿಕ ವಿವಾಹ ಪದ್ಧತಿಗಳಲ್ಲಿ 8 ಪ್ರಕಾರದ ವಿವಾಹ ಪದ್ಧತಿಗಳನ್ನು ಏನು ಮಾಡಲಾಗಿದೆ, ಗುರುತಿಸಲಾಗಿದೆ. ಈ ಮೊದಲನೇ 4 ಪದ್ಧತಿ ವಿವಾಹಗಳು, ಒಂದು ಬ್ರಹ್ಮ ವಿವಾಹ ಪದ್ಧತಿ, ದೈವ ವಿವಾಹ ಪದ್ಧತಿ, ಆರ್ಷ ವಿವಾಹ ಪದ್ಧತಿ, ಬ್ರಹ್ಮ, ದೈವ, ಆರ್ಷ ಮತ್ತು ಪ್ರಜಾಪತಿ ವಿವಾಹ ಪದ್ಧತಿ. ಈ 4 ವಿವಾಹ ಪದ್ಧತಿಗಳಿರುವ ಇವು ಶಾಸ್ತ್ರ ಸಮ್ಮತವಾದಂತಹ, ಕಾನೂನು ಸಮ್ಮತವಾದಂತಹ, ಧರ್ಮ ಸಮ್ಮತವಾದಂತಹ, ಸಮಾಜ ಸಮ್ಮತವಾದಂತಹ ವಿವಾಹ ಪದ್ಧತಿಗಳು ಅಂತಕ್ಕಂಥ ಮಾತನ್ನು ಏನು ಮಾಡಲಾಗ್ತಾ ಇದೆ, ಹೇಳಲಾಗ್ತಾ ಇದೆ. ಈ ವಿವಾಹ ಪದ್ಧತಿಗಳು ಪ್ರಶಸ್ತವಾದಂಥ ವಿವಾಹ ಪದ್ಧತಿಗಳನ್ನು ನಾವು ವಿವಾಹ ಪದ್ಧತಿಗಳಂತ ಏನು ಮಾಡ್ತಾರೆ, ಕೂರಿತಾರೆ. ಆದರೆ ಈ ಕಾನೂನು ಬಾಹಿರವಾದಂಥ ವಿವಾಹ ಪದ್ಧತಿಗಳನ್ನು ಯಾರು ಅನುಸರಿಸಬಾರ್ದು ಅಂದ್ರೆ ಅದು ಎಚ್ಚರಿಕೆಯನ್ನು ಕೊಡ್ತದೆ. ಗಾಂಧರ್ವ ವಿವಾಹ ಪದ್ಧತಿ ಮತ್ತು ರಾಕ್ಷಸ ವಿವಾಹ ಪದ್ಧತಿಗಳನ್ನು ಕ್ಷತ್ರಿಯ ವರ್ಣದವರು, ಗಾಂಧರ್ವ ಮತ್ತು ಏನದ ರಾಕ್ಷಸ ವಿವಾಹ ಪದ್ಧತಿಯನ್ನು ಕ್ಷತ್ರಿಯ ವರ್ಣದವರು ಆಚರಿಸಬಹುದು ಅಂತಕ್ಕಂಥ ಮಾತನ್ನು ನಾವು ಕಾಣ್ತೀವಿ. ಹೀಗೆ ಏನದ ಈ ಪೈಶಾಚಿಕ ವಿವಾಹ ಪದ್ಧತಿಯನ್ನು ಯಾರೂ ಅನುಸರಿಸಬಾರ್ದು, ಇದು ಮಾನವ ಸಮಾಜಕ್ಕೆ ಮತ್ತು ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದಂತೆ ಅಂತಕ್ಕಂಥ ಮಾತನ್ನು ನಾವು ಕಾಣ್ತೀವಿ. ಹೀಗೆ ಗ್ರಹ್ಯ ಸೂತ್ರ, ಬ್ರಹ್ಮ, ದೈವ, ಪ್ರಜಾಪತಿ ವಿವಾಹಗಳನ್ನು ಅನುಸರಿಸಿದರೆ ಕ್ರಮೇಣ ಪುಣ್ಯ ದೊರಕುತ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ತಲೆಮಾರುಗಳಿಂದ ಪಿತೃಗಳಿಗೆ ಪುಣ್ಯ ದೊರಕುತ್ತದೆ ಅಂತಕ್ಕಂಥ ಮಾತನ್ನು ನಾವು ಕಾಣ್ತೀವಿ. ಬ್ರಹ್ಮ, ದೈವ, ಪ್ರಜಾಪತಿ ವಿವಾಹಗಳನ್ನು ಹೆಚ್ಚಾಗಿ ಬ್ರಾಹ್ಮಣರು ಹಾಗೂ ಗಾಂಧರ್ವ ರಾಕ್ಷಸ ವಿವಾಹ ಪದ್ಧತಿಗಳನ್ನು ಕ್ಷತ್ರಿಯರು ಪಾಲಿಸಬೇಕಂತಕ್ಕಂಥ ಮಾತನ್ನು ಮಹಾಭಾರತ ತಿಳಿಸಿಕೊಡ್ತದೆ. ಮಗಳು ಅಥವಾ ಮಗನನ್ನು ವಿವಾಹ ಕಾಲದಲ್ಲಿ ಮಾರುವುದು ಒಳ್ಳೆಯದಲ್ಲ ಅಂತಕ್ಕಂಥ ಮಾತನ್ನು ಹೇಳಲಾಗಿದೆ. ಒಂದು ವೇಳೆ ಮಾರಿದರೆ ತಂದೆ ಆದಂಥವ, ಕನ್ಯಾಪಿತೃ ಆದಂಥವ ನರಕದಲ್ಲಿ ಬಳಲಬೇಕಾಗುತ್ತದೆ ಅಂತಕ್ಕಂಥ ಭೀಷ್ಮ ಮಾತನ್ನು ಹೇಳ್ತಾನೆ. ಕನ್ಯಾಪಿತೃ ತನ್ನ ಮಗಳಿಗೆ ವರನಿಗೆ ದಾನವಾಗಿ ಕೊಡುವ ಪದ್ಧತಿಯೇ ಸಾಮಾನ್ಯವಾಗಿ ಎಲ್ಲ ವಿವಾಹ ಪದ್ಧತಿಯಲ್ಲಿ ಶ್ರೇಷ್ಠವಾದವುಗಳಂತ ಏನು ಮಾಡ್ಬೋದು, ಹೇಳ್ಬೋದು. ಈ ರೀತಿ ಮಗಳನ್ನು ದಾನವಾಗಿ ಕೊಡುವ ವ್ಯಕ್ತಿ ಭೌತಿಕ ಮತ್ತು ಮಾನಸಿಕವಾಗಿ ಒಳ್ಳೆಯ ಸ್ಥಿತಿಯಲ್ಲಿ ಇರಬೇಕಾದದ್ದು ಗಮನಾರ್ಹ. ಆದರೆ ಇಂದು ಅಸುರ ಗಾಂಧರ್ವ ಪದ್ಧತಿಗಳು ಹೆಚ್ಚು ಪ್ರಚಲಿತವಾಗಿರುವುದನ್ನು ನಾವು ಮಾಡ್ಬೋದು, ಗುರುತಿಸಬಹುದು. ಪೈಶಾಚಿಕ ವಿವಾಹ ಪದ್ಧತಿಯನ್ನು ಎಲ್ಲ ಧರ್ಮಸೂತ್ರಗಳು ಅಲ್ಲಗಳೆದು ಅದನ್ನು ಯಾರೂ ಅನುಸರಿಸಬಾರ್ದು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಈ ಮೇಲೆ ಹೇಳಿದ 8 ಪ್ರಕಾರದ ವಿವಾಹ ಪದ್ಧತಿಗಳು ಕೆಲವೊಂದು ಸಲ ಮಿಶ್ರ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ. ಹೀಗೆ ಹಿಂದೂ ಸಮಾಜದಲ್ಲಿ 8 ಪ್ರಕಾರದ ವಿವಾಹ ಪದ್ಧತಿಗಳನ್ನು ಆಯಾ ಸಂದರ್ಭ ಸನ್ನಿವೇಶಗಳನ್ನುವಾಗಿ ಅಪಮಾನಿತರಾದಂಥ ಕನ್ಯೆಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು, ಸಮಾಜದಲ್ಲಿ ಪುನಃ ಗೌರವವಾಗಿ ಬಾಳಿಕೆ ಅವಕಾಶ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ 8 ಪ್ರಕಾರದ ವಿವಾಹ ಪದ್ಧತಿಗಳು ಸಮಾಜದಲ್ಲಿ ಏನಾಗ್ಯಾವ, ಬೆಳೆದುಕೊಂಡು ಬಂದಿವೆ.